ನಿದ್ರೆ ಜಯಿಸಿದ್ದೇನೆ ಅಂತ ರಾಮಕೃಷ್ಣ ಹೇಳ್ತಾರೆ. ನಾನು ನಿದ್ರೆ ಜಯಿಸ್ಬಿಟ್ಟಿದ್ದೀನಿ, ಜಪತಪದಲ್ಲಿ ನಾನು ನಿದ್ರೆಯನ್ನು ಜಯಿಸಿದ್ದೀನಿ ಅಂತ ಹೇಳ್ತಾರೆ. ನಿರ್ವಿಕಲ್ಪ ಸಮಾಧಿಗೆ ಅವರಿಗೆ ಆಗಿತ್ತು. ಬ್ರಹ್ಮ ಮುಹೂರ್ತದಲ್ಲಿ ಜಪಧ್ಯಾನ ಮಾಡುವಾಗ ರಾಮಕೃಷ್ಣರು ಪಟಗುಟ್ಟುತ್ತಾ ಓಡಾಡುತ್ತಿದ್ದರು. ಲಾಟುವಿನ ಸುತ್ತೂ ತಿರುಗುತ್ತಿದ್ದರು. ರೋಮ ರೋಮಗಳು ನಿವಿರೇಳುವಂತೆ ಆಡು ಶಿವನ ದೇವಸ್ಥಾನಕ್ಕೆ ಹೋಗಿರುತ್ತಾನೆ. ಕತ್ತಲಾಯಿತು, ಬರಲಿಲ್ಲ. ನೋಡಿ ಬರಲು ರಾಮಲಾಲನನ್ನು ಕಳಿಸುತ್ತಾರೆ. ಧ್ಯಾನಕ್ಕೆ ಕುಳಿತಿರುತ್ತಾನೆ. ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಲಾಟುವಿಗೆ ಬಾಹ್ಯ ಪ್ರಜ್ಞೆ ಬರಲೇ ಇಲ್ಲ. ಧ್ಯಾನದಲ್ಲಿ ಲೀನವಾಗಿ ಹೋಗಿದ್ದ. ಆಗ ಅವನು ಹತ್ತಿರ ಶ್ರೀರಾಮಕೃಷ್ಣರು ಕುಳಿತು ಬೀಸಲಿಗೆಯಿಂದ ಗಾಳಿ ಬೀಸುತ್ತಿದ್ದರು. ಹೇಗಿದೆ ನೋಡಿ, ಅಲ್ಲಿಗೆ ಹೋಗಿ ಬೀಸ್ತಾ ಇರ್ತಾರೆ. ಅಷ್ಟೇ ಬರುತ್ತೆ. ಇದನ್ನು ನೋಡಿ ನೀವು ಈ ರೀತಿ ಮಾಡಬಾರದು ಎಂದಾಗ, ನಿನಗಲ್ಲ ನಿನ್ನೊಳಗಿರುವ ಶಿವನಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ. ಒದ್ದೆಯಾಗಿದ್ದಾನೆ ಶಿವ, ಅದಕ್ಕೆ ಗಾಳಿ ಆಗಿದೆ ಎಂದು. ಶಿವ ಬಂದದ್ದು ಗೊತ್ತಾಯಿತು, ನಾನು ಧ್ಯಾನ ಮಾಡುತ್ತಿದ್ದಾಗ ಎಂದು ಲಾಟು ಕಂಡಿದ್ದು ಹೇಳಿದ. ಶಿವ ನನಗೆ ಬಂದಿದ್ದು ಗೊತ್ತಾಯಿತು ಅಂತ ಲಾಟು ಹೇಳ್ತಾನೆ. ಶಿವ ನನ್ನಲ್ಲಿ ಬಂದಿದ್ದು ಗೊತ್ತಾಯಿತು. ದಿವ್ಯವಾದ ಬೆಳಕು ಪ್ರವೇಶಿಸಿದಂತಾಯಿತು. ಹಂಸವಟಿಯಲ್ಲಿ ನಟಮಂದಿರದಲ್ಲಿ ಗಂಗೆಯ ದಡದಲ್ಲಿ ಜಪ ಮಾಡುತ್ತಿದ್ದ. ಒಂದು ದಿನ ಅಲೆ ಬಂದು ಅಪ್ಪಳಿಸಿ ಹೋಗುತ್ತೆ. ಅಲ್ಲಿಂದ ಇನ್ನೊಂದು ಕಡೆಗೆ ಎಲ್ಲಿ ಕೂತಿರ್ತಾನೆ ಅಲ್ಲಿರೋದಿಲ್ಲ, ಇನ್ನೊಂದು ಕಡೆಗೆ ಹೋಗ್ಬಿಟ್ಟಿರ್ತಾನೆ. ಇದು ಅಪ್ಪಳಿಸಿದಾಗ ಸಮುದ್ರ ನದಿ ಬಂದು ಅಪ್ಪಳಿಸಿದಾಗ ಶ್ರೀರಾಮಕೃಷ್ಣರು ಶಿಷ್ಯರಿಗೆ ಒಬ್ಬೊಬ್ಬರಿಗೆ ಇಂಥ ಜಾಗದಲ್ಲಿ ಜಪ ಧ್ಯಾನ ಮಾಡಲು ಹೇಳುತ್ತಿದ್ದರು. ಲಾಟುವಿಗೆ ಬಿಲ್ವ ವೃಕ್ಷದ ಅಡಿಯಲ್ಲಿ ಜಪ ಮಾಡಿ ಹೇಳಿದರು. ದಟ್ಟ ಅರಣ್ಯದ ರಾತ್ರಿ ಇಡೀ ನಿಶ್ಚಲ ಮನಸ್ಸಿನಿಂದ ಧ್ಯಾನ ಮಾಡುತ್ತಾನೆ. ಎಲ್ಲರೂ ಧ್ಯಾನ ಮುಗಿಸಿ ಬಂದರೂ ಲಾಟು ಬರಲಿಲ್ಲ. ಶ್ರೀರಾಮಕೃಷ್ಣನಿಗೆ ಚಿಂತೆ ಆಗುತ್ತೆ. ಬಂದು ನೋಡುತ್ತಾರೆ, ಇವನ ಅಕ್ಕಪಕ್ಕ ಭೈರವ ಶಿವಗಣಗಳು ನಿಂತಿದ್ದಾರೆ. ಶಿವಗಣಗಳು ಅವರು ಕಾಯ್ತಾ ನಿಂತಿದ್ದಾರೆ, ಜಪ ಮಾಡ್ತಾ ಇದ್ದಾರೆ. ಭೈರವ ಅಂದರೆ ಶಿವ. ಇಬ್ಬರು ರಕ್ಷಿಸುತ್ತಿದ್ದಾರೆ, ಅಂದರೆ ಎರಡು ನಾಯಿಗಳು ರಕ್ಷಿಸುತ್ತಿವೆ. ಸಾಮಾನ್ಯವಾಗಿ ನಾಯಿಗಳೇ ತಾನೇ ಮಸಾಲೆಯಲ್ಲಿ ರಕ್ಷಿಸುತ್ತಿದ್ದಾನೆ. ಇಷ್ಟು ಮೇಲ್ಮಟ್ಟದ ಧ್ಯಾನ ತಪಸ್ಸು ಮಾಡಿದ ಭಗವಂತನ ಕೃಪೆ ಅವನಿಗಾಗಿತ್ತು. ಲಾಟುವಿಗೆ ಶ್ರೀಮಾತೆಯವರ ಸೇವೆ ಮಾಡುವ ಅಪರೂಪದ ಅವಕಾಶವನ್ನು ರಾಮಕೃಷ್ಣರು ಕೊಡುತ್ತಾರೆ. ಪಂಚವಟಿಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಅವನಿಗೆ ಮಾಡುತ್ತಾರೆ. ಶ್ರೀಮಾತೆಯವರು ಇತರೆ ಶಿಷ್ಯರ ಜೊತೆಗೆ ಹೇಳ್ತಿದ್ದರು, ಲಾಟು ಸ್ವರ್ಗಕ್ಕೆ ಹೋಗುತ್ತಾನೆ, ಇವನೇನು ಕಮ್ಮಿಯಾದ ಆಸಾಮಿ ಅಲ್ಲ. ಅದಕ್ಕೆ ಅವನು ನಾನು ಗೆದ್ದಿದ್ದೇನೆ ಅಂತ ಹೇಳ್ಕೊಳ್ತಾ ಇದ್ದ. ಅವನು ಶ್ರೀರಾಮಕೃಷ್ಣರಿಗೆ ಕ್ಯಾನ್ಸರ್ ಕಾಯಿಲೆ ಬಂದಾಗ ಅವರನ್ನು ತೋಟದ ಮನೆಯಲ್ಲಿ ಹಗಲು ರಾತ್ರಿ ಅನ್ನದೇ ಸೇವೆ ಮಾಡುತ್ತಿದ್ದ. ಶ್ರೀರಾಮಕೃಷ್ಣರು ಸಮಾಧಿಯಾದ ಮೇಲೆ ಬೇಲೂರು ಮಠದಲ್ಲಿ ಇರಬೇಕು ಎಂದು ವಿವೇಕಾನಂದರು ಇವನಿಗೆ ಆಜ್ಞೆ ಮಾಡಿದರು. 4 ಗಂಟೆಗೆ ಏಳಬೇಕು, ಜಪಧ್ಯಾನ ಮಾಡಬೇಕು. ಆಶ್ರಮದಲ್ಲಿ ಒಂದೇ ಒಂದು ಸಲ ಊಟ ಇರುತ್ತದೆ, ಅದನ್ನೇ ನೀನು ಸ್ವೀಕರಿಸಬೇಕು. ಅದಕ್ಕೆ ಲಾಟು ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ. ನಾನು ಹೋಗುತ್ತೇನೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಆ ನಿಯಮವನ್ನು ಇವನು ತಂದುಕೊಳ್ತಾನೆ, ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ಹೊಸಬರಿಗೆ ನಿನಗೆ ಹೇಗೆ ಬೇಕೋ ಆಗಿರು ಅಂತ ಹೇಳಿದಾಗ, ನಿನಗೆ ಹೇಗೆ ಬೇಕೋ ಆಗಿರು ಅಂತ ವಿವೇಕಾನಂದ ಹೇಳಿದಾಗ ಆಮೇಲೆ ಅವನು ನಿಧಾನವಾಗಿ ಆ ಸ್ಥಿತಿಗೆ ಬರ್ತಾನೆ. ಸ್ವಾಮಿ ಅದ್ಭುತಾನಂದಜಿ ಎಂದು ಹೆಸರು ಕೊಟ್ಟರು ವಿವೇಕಾನಂದರು. ಕೊನೆಯ ಕಾಲದಲ್ಲಿ ಲಾಟು ಕ್ರಮೇಣ ಲೋಕ ವಿಮುಖರಾದರು. ಜನರೊಂದಿಗೆ ಮಾತು ಕಡಿಮೆ ಆಯಿತು. ಆಡಿದರೆ ಸಾಮಾನ್ಯವಾಗಿ ಉನ್ನತ ವಿಚಾರಗಳ ಬಗ್ಗೆಯೇ ಆಡುತ್ತಿದ್ದರು. ಕೊನೆಯ ವರ್ಷಗಳಲ್ಲಿ ಅವರು ಮಧುಮೂತ್ರ ಕಾಯಿಲೆಯಿಂದ ಸಣ್ಣ ಪುಟ್ಟ ತೊಂದರೆಗಳಿಂದ ನರಳಿದರು. ಕೊನೆಯ ವರ್ಷ ಕಾಯಿಲೆಯನ್ನು ದೊಡ್ಡ ಒಂದು ಹುಣ್ಣಾಯಿತು. ಆರೈಕೆ ಮಾಡಿಕೊಳ್ಳಲಾಗಲಿಲ್ಲ. ಅದು ಕೊಳೆಯತೊಡಗಿತು. ಲಾಟು ಮಹಾರಾಜರಿಗೆ ಇದೇ ಬಂಧನದಿಂದ ಮುಕ್ತಿ ಕೊಡಲಾಯಿತು. ಇನ್ನೊಂದು ದಿನ ರಾಮಭಕ್ತ ಹನುಮಂತನ ಬಗ್ಗೆ ಹೇಳುತ್ತಾ, ಮಹಾವೀರನ ಭಕ್ತಿಯನ್ನು ಪರೀಕ್ಷಿಸಲು ರಾಮ ನನ್ನನ್ನು ಏನೆಂದು ಭಾವಿಸುವೆ ಎಂದು ಅವನನ್ನು ಕೇಳಲು, ಮಹಾವೀರನು ದೇಹ ಬುದ್ಧಿ ಅರಿಯುವ ನಾನು ನಿನ್ನ ದಾಸ ಎಂದು ಹೇಳಿದಂತಾಯಿತು ಅವನಿಗೆ. ಹನುಮಂತ ಜೀವಬುದ್ಧಿ ಇಲ್ಲ, ನಾನು ನಿನ್ನ ಅಂಶ, ಆತ್ಮಬುದ್ಧಿಯಿಂದ ನೀನೇ ನಾನು ಅಂತ ಹೇಳ್ತಾನೆ. ಅಂದಂಗಾಗುತ್ತೆ ಅವನಿಗೆ. ಇದೇ ನನ್ನ ದೃಢ ನಂಬಿಕೆ ಎಂದು ಉತ್ತರಿಸಿದ ಅದ್ಭುತಾನಂದರು. ಸ್ವಾಮಿ ಅದ್ಭುತಾನಂದರು ಏಪ್ರಿಲ್ 24ರಂದು ದೇಹತ್ಯಾಗ ಮಾಡಿ ಅವರ ನಿರ್ಯಾಣವು ಅದ್ಭುತವಾಗಿಯೇ ಇತ್ತು. ಧ್ಯಾನಸ್ಥ ಸ್ಥಿತಿಯಲ್ಲಿ ದೇಹತ್ಯಾಗವನ್ನು ಮಾಡಿದರು. ನವ್ವಿನ ಲಕ್ಷಣಗಳಿವೆ.